ಧರ್ಮಸ್ಥಳ ಗ್ರಾಮದ ಬಹುಚರ್ಚಿತ ಬುರುಡೆ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಅತ್ಯಂತ ಮಹತ್ವದ ಹಾಗೂ ಸ್ಫೋಟಕ ತಿರುವು ಸಿಕ್ಕಿರೋದಂತೂ ಸುಳ್ಳಲ್ಲ. ಒಂದಂತೂ ಇಲ್ಲಿ ಸ್ಪಷ್ಟ, ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಹುನ್ನಾರ ಮಾಡ್ತಾ ಇದ್ದಾರೆ, ಯಾರೆಲ್ಲ ವ್ಯವಸ್ಥಿತ ಸಂಚು ರೂಪಿಸ್ತಾ ಇದ್ದಾರೆ, ಅಂಥವ್ರನ್ನ ಸದೆ ಬಡಿಬೇಕು ಅನ್ನುವ ದೊಡ್ಡ ಕೂಗು ಮುಂಚೆಯಿಂದಲೂ ಕೂಡ ಇದೆ. ಅದರ ಜೊತೆಗೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನುವ ಕೂಗು ಕೂಡ ಇದೆ. ಆದರೆ ಆ ಕೂಗು ಅವರ ಕುಟುಂಬದವರಿಗೆ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಅಥವಾ ಬೇರೆ ಜನರಿಗೆ ಮಾತ್ರ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಪ್ರಶ್ನಾರ್ಥಕವಾಗಿರೋದು ಬಹಳ ದುರಂತ ಮತ್ತು ದುರದೃಷ್ಟಕರ. ಎಸ್, ಇದೀಗ ಬಂದಂತ ಮಾಹಿತಿ, ಇದು ಚಿನ್ನಯ್ಯ ಅನ್ನುವ ವ್ಯಕ್ತಿ ತಾನೇ ಬಂದು ಎಲ್ಲಿ ಮೃತದೇಹಗಳನ್ನ ಹೂಳಲಾಗಿದೆ ನಾನು ಆ ಜಾಗಗಳನ್ನ ತೋರಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಚಿನ್ನಯ್ಯ ಅನ್ನುವ ವ್ಯಕ್ತಿ ಇವತ್ತು ಒಂದು ಸ್ಫೋಟಕ ಮಾಹಿತಿ ನೀಡಿದ್ದಾನೆ. ಚಿನ್ನಯ್ಯ ಅನ್ನುವ ವ್ಯಕ್ತಿ ಏನು ಹೇಳಿದ್ದಾನೆ ಅನ್ನೋದನ್ನ ಮಾತ್ರ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದು ಸತ್ಯ ಸುಳ್ಳು ಎಲ್ಲವೂ ಕೂಡ ಜಗಜ್ಜಾಹೀರಾಗಬೇಕಾಗಿದೆ. ಬರೋಬ್ಬರಿ ಕೋಟಿ ಕೋಟಿ ಹಣ ಹೂಡಿಕೆ ಮಾಡಲಾಗಿದೆ ಅನ್ನುವ ಮಾಹಿತಿ ಇದೆ. ಈ ಮಹಾ ಸಂಚಿನ ಹಿಂದೆ ಒಬ್ಬ ನಟ ಕೂಡ ಇದ್ದಾನೆ ಅನ್ನುವ ಮಾಹಿತಿ ಆತನಿಂದ ಸ್ಫೋಟಗೊಂಡಿದೆ. ವ್ಯವಸ್ಥಿತ ಪಿತೂರಿ ಮಾಡಲಿಕ್ಕೆ 200 ಕೋಟಿ ರೂಪಾಯಿ ಬಜೆಟ್ ಕೂಡ ಇದಕ್ಕೆ ಮೀಸಲಿರಿಸಲಾಗಿತ್ತು ಅನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಎಸ್, ಅವರಿಗೆ 50 ಲಕ್ಷ ರೂಪಾಯಿ ಆಮಿಷ ಒಡ್ಡಿದ್ದೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವ ಹೆಸರು ಮತ್ತೆ ಬೆಳಕಿಗೆ ಬಂದಿದೆ, ಅದು ಚಿನ್ನಯ್ಯನ ಮೂಲಕ. ಹಾಗಾದ್ರೆ ಏನಿದು? ಬರೀ ವಿವಾದವೇ ಆಗ್ತಾ ಇದೆ. ಈ ವಿವಾದದ ಅಥವಾ ಈ ತನಿಖೆಯ ಹಿಂದಿರುವಂಥ ಉದ್ದೇಶ ಏನು? ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಮತ್ತು ಇಂತಹ ದುರ್ಘಟನೆಗಳು, ಪೈಶಾಚಿಕ ಕೃತ್ಯಗಳು ಮುಂದುವರಿಬಾರದು ಅನ್ನುವ ಸಾಮಾಜಿಕ ಆಶಯಕ್ಕೆ ನಿಜಕ್ಕೂ ಕೂಡ ನ್ಯಾಯ ಸಿಗ್ತಾ ಇದೆಯಾ ಅನ್ನುವ ಪ್ರಶ್ನೆಯ ಜೊತೆಗೆ ಸನಾತನ ಧರ್ಮವನ್ನು ಇಲ್ಲಿ ಮಟ್ಟ ಹಾಕಲಿಕ್ಕೆ ಏನೆಲ್ಲ ಕೈಗಳು ಕೆಲಸ ಮಾಡಿದ್ವು ಅನ್ನೋದ್ರ ಬಗ್ಗೆ ಕೂಡ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲ ಹೊತ್ತು ಸಂಭಾಷಣೆ ನಡೆಸೋಣ. ನಾನು ನಿಮ್ಮ ರಾಘವ ಸೂರ್ಯ. ಈಗ ಅಶ್ವವೇಗ ನ್ಯೂಸ್ ಸ್ಟುಡಿಯೋದಲ್ಲಿ ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಟ್ರುತ್ ಸೀಕರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾದ ವಸಂತ್ ಗಿಳಿಯಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ವಸಂತ್ ಗಿಳಿಯಾರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಅದ್ಭುತವಾಗಿದ್ದೀರಿ. ಓಕೆ, ನೀವು ಬಹಳಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ ಮತ್ತು ಈ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ನೀವು ತನಿಖೆ ಕೂಡ ಮಾಡಿದ್ದೀರಿ, ಅಂದರೆ ತನಿಖಾ ವರದಿಗಾರರಾಗೂ ಕೂಡ ಕೆಲಸ ಮಾಡಿದ್ದೀರಿ. ಸೌಜನ್ಯ ತೀರಿ ಹೋಗಿ ಇಷ್ಟು ವರ್ಷಗಳ ಕಾಲ ಆದರೂ ಕೂಡ ನಾವು ಏನಾಗಬೇಕು ಅದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಸದ್ಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವ ಕೂಗು, ಆ ಒಂದು ಆರ್ತನಾದ ಇನ್ನೂ ಇದೆ. ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಧರ್ಮಸ್ಥಳಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಅನ್ನುವ ವಿಚಾರ ಅಷ್ಟೇ ಇಲ್ಲಿ ಬೆಳಕಿಗೆ ಬರ್ತಾ ಇದೆ ಅನ್ನುವ ಮಾತಿದೆ. ಈ ಸಂದರ್ಭದಲ್ಲಿ ಸದ್ಯದ ಈ ಎಲ್ಲ ಸಾರಾಂಶವನ್ನು ಗಮನಿಸಿದಾಗ ತಮಗೇನು ಆಲೋಚನೆ ಬರ್ತಾ ಇದೆ? ಯಾವ ದೃಷ್ಟಿಕೋನದಿಂದ ಮಾತನಾಡಬೇಕು ಅನ್ನಿಸ್ತಾ ಇದೆ? ಓವರ್ ಟು ಯು ಸರ್. ಸೌಜನ್ಯ ಹೆಣ್ಣು ಮಗುವಿಗೆ ಅನ್ಯಾಯ ಮಾಡಿದವರೇ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಬೆಟಾಲಿಯನ್, ಏನು ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಬುರುಡೆ ಗ್ಯಾಂಗನ್ನು ಸೌಜನ್ಯ ಅನ್ಯಾಯದ ಹೊರತಾಗಿ ನೋಡಲಿಕ್ಕೆ ಆಗದೇ ಇಲ್ಲ. ಈಗ ಸೌಜನ್ಯ ಅತ್ಯಾಚಾರ ಆಗಿರುವಂಥದ್ದು ಒಂದು ಘೋರವಾದಂಥ ಅನ್ಯಾಯ. ಅತ್ಯಾಚಾರ ಮಾಡಿದಂಥ ಆರೋಪಿಯನ್ನು ಬಚಾವ್ ಮಾಡಿ ಆತನನ್ನು ಹೊರಗಡೆ ತರುವಂಥದ್ದು ಅದಕ್ಕಿಂತಲೂ ಘನಘೋರವಾದಂಥ ಅನ್ಯಾಯ. ಅದರ ನಂತರ ಅತ್ಯಾಚಾರದ ಪ್ರಕರಣವನ್ನು ಇನ್ಯಾರದ್ದೋ ಹೆಗಲ ಮೇಲೆ ಹಾಕಿ ನೋಡಿ, ಎಷ್ಟು ಬಾಲಿಶವಾದಂಥ ಘಟನೆ.
ಕರ್ನಾಟಕದ ಸ್ಪೆಷಲಿ ನಾವು ಕೆನರಾ ಜಿಲ್ಲೆಯವ್ರನ್ನ ಬುದ್ಧಿವಂತರು ಅಂತ ಕರೆದ್ರು ಹಿಂದೆ. ಉತ್ತರ ಕನ್ನಡ ಹಿಂದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಸೇರಿ ನಾವು ಉಡುಪಿ ಜಿಲ್ಲೆಯವರು ಕೆನರಾ ನಾವೆಲ್ಲ ಬುದ್ಧಿವಂತರು ಅಂತ. ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಇಂತಹ ದಡ್ರು ಹೆಣದಂಥ ಕಥೆಯನ್ನು ನಂಬುವಂಥವ್ರು ಹುಡ್ಕೊಂಡ್ರಲ್ಲ ಅನ್ನೋದು ಬಹಳ ಹಾಸ್ಯಾಸ್ಪದ ಸಂಗತಿ. ನೋಡಿ, ಇದು ಈ ವಿಚಾರವನ್ನು ಇನ್ನೊಂದ್ಸಲ ಹೇಳ್ಬೋದಾ? ದಡ್ರು ಹೆಣದಂತ ಕತೆ ಯಾಕಂದ್ರೆ ಯಾವುದು ಹೆಣದಿರೋದು, ಯಾವುದು ಕಥೆ ನಿಮ್ಮ ಪ್ರಕಾರ? ನೋಡಿ, ಒಬ್ಬ USA ಇಂದ ಹೆಲಿಕಾಪ್ಟರ್ ಬಂದು ಅತ್ಯಾಚಾರ ಮಾಡಿ ಹೋದ ಅಂತ ಹೇಳ್ತಾರೆ. ಅದನ್ನ ನಂಬ್ಕೊಂಡ್ರು, ಅದ್ರ ಬಗ್ಗೆನೇ ಚರ್ಚೆ ಆಯ್ತು. ಅನನ್ಯ ಭಟ್ ಅನ್ನೋ ಪ್ರಕರಣನ ತಗೊಂಡು ಬಂದು ಒದ್ದ ಅಜ್ಜಿನ ಕರ್ಕೊಂಡು ಬಂದು ಅವಳಿಗೆ 24 ವರ್ಷ ಅಂತ ಕತೆ ಹೇಳಿ ಒಂದು ಪ್ರಕರಣ ತಂದ್ರು, ಅದನ್ನು ನಂಬ್ಕೊಂಡ್ರು. ಆಮೇಲೆ ಒಬ್ಬ ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡಿದಂಥ PSI ಆಗಿ ಏನು ಕಿಕ್ಔಟ್ ಆದಂಥ ಮನುಷ್ಯ 24 ವರ್ಷದ ಹೆಣ್ಣಿನ ತಲೆಬುರುಡಿ ಸಿಕ್ಕಿರೋದು ನನ್ನ ಹತ್ರ ರಿಪೋರ್ಟ್ ಇದೆ, ಫಾರೆನ್ಸಿಕ್ ರಿಪೋರ್ಟ್ ಇದೆ ಅಂತ ಹೇಳ್ದ. ಅದು ಆಮೇಲೆ ಸುಳ್ಳಂತ ಗೊತ್ತಾದ್ರು ಈಗಲೂ ಕೂಡ ಅವನಿಗೆ ಜೈ ಅನ್ನೋರು ಇದ್ದಾರೆ ಸರ್. ಈಗಲೂ ಜೈ ಅನ್ನೋರು ಇದ್ದಾರೆ ಸರ್. ಏನು ನಮ್ಮ ತಲೆಯ ಒಳಗಡೆ ಬ್ರೈನ್ ಇಲ್ದಿರೋರ ಹಾಗೆ ವರ್ತನೆ ಮಾಡುವವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಇದು ಸಹಜವಾದ ಬೆಂಬಲ ಅಂತ ಅವರು ಭಾವಿಸ್ಕೊಂಡಿದ್ದಾರೆ. ತನಿಖೆ ಏನಾಗಬೇಕು ಈ ಸಂದರ್ಭದಲ್ಲಿ? SIT ಯ ತನಿಖೆ ಬಹಳ ನಿಧಾನಗತಿಯಲ್ಲಿದೆ. ಪ್ರಿಯಾಂಕ್ ಖರ್ಗೆ ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಅವರಲ್ಲಿ ಒಂದು ಪಾರದರ್ಶಕವಾಗಿ ಆಡಳಿತವನ್ನ ನೀಡುವಂತಹ ಒಂದು ಘನ ಉದ್ದೇಶ ಇದ್ರೆ ಅದಕ್ಕೊಂದು ಚುರುಕು ಮುಟ್ಟಿಸಬೇಕು. ಮತ್ತೆ ಅದರ ಕಿಂಗ್ ಮೇಕರ್ ಯಾರಿದ್ದಾರೆ? SIT ರಚನೆ ಆದಾಗ ಆ ತನಿಖೆಯಲ್ಲಿ ಎಲ್ಲ ಗೊತ್ತಾಗಿರ್ತದೆ. ಈಗ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಸೋಮನಾಥ್ ನಾಯಕ್ ಇವರೆಲ್ಲರೂ ಕೂಡ ನಾಟ್ ಓನ್ಲಿ ಬುರುಡೆ ಚಿನ್ನಯ್ಯ, ಇವರೆಲ್ಲರೂ ಕೂಡ ಜೈಲು ಕಂಬಿಯ ಒಳಗಡೆ ಹೋಗಬೇಕಾದವ್ರೆ. ಅದಾದ್ರೆ ಮಾತ್ರ ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮತ್ತಷ್ಟು ನಮಗೆ ಭಕ್ತರಿಗೆ ಆಸ್ತಿಕರಿಗೆ ಒಂದು ನಂಬಿಕೆ ಬರುತ್ತೆ. ಸೌಜನ್ಯ ಪ್ರಕರಣವನ್ನ ಚರ್ಚೆ ಮಾಡೋದು ಬೇಡ ಅಂತ ನಾನು ಹೇಳಲ್ಲ. ಸೌಜನ್ಯ ಪ್ರಕರಣ ಒಂದು ದಾರಿ ತಪ್ಪಿದ ಪ್ರಕರಣ ಮತ್ತು ದಾರಿ ತಪ್ಪಿಸಲಾಗಿರುವ ಪ್ರಕರಣ. ಯಾರಿಂದ ಅನ್ನೋದು ಕೂಡ ಅಷ್ಟೇ ಪ್ರಶ್ನೆ ಈಗ ಉದ್ಭವಿಸಿದೆ.